ಇದು ನಿಮ್ಮ ವಾಹಿನಿ, ಇದ್ದಿದ್ದು ಇದ್ದ ಹಾಗೆ. ನಾನು ಅಮಿತ್ ಶಾ ಅವರ ಮಾತುಗಳು ಕೇಳಿದ್ದೀನಿ. ಗೃಹ ಸಚಿವರಾಗಿ ಅವರು ಮಾತಾಡಿದ್ದು 2 ವಿಚಾರ ಮಾತಾಡಿದ್ದಾರೆ. ಒಂದು ವಿಚಾರ, ಇದು ಅಂಬೇಡ್ಕರ್ ಅಂತ ಹೇಳೋದು ಒಂದು ಫ್ಯಾಷನ್ ಆಗಿದೆ ಅಂತ ಮೊದಲನೇ ಮಾತು. 2ನೇ ಮಾತು ಅಂದರೆ ಅಂಬೇಡ್ಕರ್ ಹೆಸರನ್ನ ದೇವರ ಹೆಸರು ಜಪ ಮಾಡಿದರೆ ಅದು ನಿಮಗೆ ಸ್ವರ್ಗನೋ ಪುಣ್ಯನೋ ಏನೋ ಸಿಗ್ತಾಯಿತ್ತು. ಮೊದಲನೇದಾಗಿ ನಂಬರ್ 1 ಅವ್ರು ಹೇಳೋದು, ಅಂಬೇಡ್ಕರ್ ಹೇಳೋದು ಫ್ಯಾಷನ್ ಆಗಿದೆ, ಅದು 100% ಸತ್ಯ. ಯಾಕೆಂದರೆ ಇವತ್ತಿನ ದಿನ ಬಲಪಂಥಿ ಆಗಿರ್ಬೋದು, ಮಧ್ಯಪಂಥಿ ಆಗಿರ್ಬೋದು, ಎಡಪಂಥಿ ಆಗಿರ್ಬೋದು, ಇವ್ರು ಯಾರೂ ಬಾಬಾ ಸಾಹೇಬನ್ನು ಓದಿಲ್ಲ. ಇವರೆಲ್ಲ ಬಾಬಾ ಸಾಹೇಬ್ರ ಫೋಟೋ ಬೇಕು. ಫೋಟೋ ಯಾಕೆ ಬೇಕು ಅಂದರೆ, ಫಸ್ಟ್ ಪಾರ್ಟ್ ಅಂತೂ ನಿಜ. ಫಸ್ಟ್ ಪಾರ್ಟ್ 2 ಪಾರ್ಟ್ ಅಂತ ಹೇಳಿದ್ರೆ ಫಸ್ಟ್ ಪಾರ್ಟ್ ಅಂತೂ ನಾನು ಸಮರ್ಥಿಸ್ಕೊತೀನಿ ಅಂದರೆ ಅವ್ರು ಹೇಳೋದು ನಿಜಾನೇ, ಅದು ಒಂದು ಫ್ಯಾಷನ್ನೇ. ಹಿಂದುತ್ವಕ್ಕೆ ಬಾಬಾ ಸಾಹೇಬ್ನ ಕ್ಲೇಮ್ ಮಾಡೋಕ್ಕಾಗಲ್ಲ. ಹಿಂದುತ್ವ ಆ ರೈಟ್ ವಿಂಗ್ ಅಲ್ಲವೇ ಅಲ್ಲ. ಕಾಂಗ್ರೆಸ್ಸು ಬಾಬಾ ಸಾಹೇಬ್ರನ್ನ ದೊಡ್ಡ ಮಟ್ಟದ ಮನುವಾದಿ, ಗಾಂಧಿವಾದಿ, ಅವರು ಜೀವಮಾನದಲ್ಲಿ ಅವ್ರ ಶತ್ರುನ, ತಂದೆ ಪೆರಿಯಾರ ಶತ್ರುನೇ. ಇವತ್ತು ಅವ್ರ ಫೋಟೋ ಇಟ್ಕೊಳ್ಳೋದ್ರಿಂದ ಬಾಬಾ ಸಾಹೇಬ್ರನ್ನ ಓದಿಲ್ಲ ಅವರು. ಬಾಬಾ ಸಾಹೇಬ್ನ ಸಮಾನತೆ ಹತ್ರನೇ ಇಲ್ಲ. ಬಾಬಾ ಸಾಹೇಬ್ರ ಜಾತಿ ತೊಗೊಂಡು ಮತಗಳಿಗೆ ಪರಿವರ್ತನೆ ಆಗೋ ರೀತಿಯಲ್ಲಿ ಅವರ ಒಂದು ಹುನ್ನಾರ. ಕಮ್ಯುನಿಸ್ಟ್ಗಳು ಬಾಬಾ ಸಾಹೇಬ್ರ ಸೈದ್ಧಾಂತಿಕ ವಿರೋಧ ಇದೆ. ನಾವೇನು ಹೇಳ್ತೀವಿ ಅಂದರೆ, ನಾವು ಬಲಪಂಥಿನಲ್ಲ, ಮಧ್ಯಪಂಥಿನಲ್ಲ, ಎಡಪಂಥಿನಲ್ಲ. ಬಾಬಾ ಸಾಹೇಬ್ರು ಅದನ್ನು ಭಾರತೀಯ ಪಂಥಿ ಅಂತ, ನಾವು ಒಂದು ಸತ್ಯಪಂಥಿ ಅಂತ ಗುರುತಿಸ್ತೀವಿ. ಅದು ಫಸ್ಟ್ ಪಾರ್ಟ್. 2ನೇ ಪಾರ್ಟ್ ಹೇಳ್ತಾರಲ್ಲ, ಅಂಬೇಡ್ಕರ್ ಅಂತ ಜಪ ಮಾಡಿದ್ದು, ದೇವ್ರ ಜಪ ಮಾಡಿದರೆ ನಿಮ್ಗೆ ಸ್ವರ್ಗನ ಪುಣ್ಯ ಸಿಗ್ತಾಯಿತ್ತು. ಇದು ಬಾಬಾ ಸಾಹೇಬ್ರ ಅಪಮಾನನೋ ಅವಮಾನ ಅಲ್ಲ, ಇದು ಒಂದು ಅಜ್ಞಾನದ ಮಾತು. ಇದು ಏನು ಹೇಳುತ್ತೆ ಅಂದರೆ, ನೀವು ಬಾಬಾ ಸಾಹೇಬ್ರನ್ನ ಓದಿಲ್ಲ, ನೀವು ವೈಜ್ಞಾನಿಕವಾಗಿ ಆಲೋಚನೆ ಮಾಡಲ್ಲ, ನಿಮ್ಮದೇ ಆದ ಒಂದು ತಿಳುವಳಿಕೆ ಕಡಿಮೆ ಇರೋ ಮಾತಾಡಿದ್ದೀರ. ಆದರೆ ಆರ್ಟಿಕಲ್ 19ರಲ್ಲಿ ನೀವು ಉತ್ತಮವಾದ ಮಾತು ಆಡ್ಬೋದು, ನೀವು ತಿಳುವಳಿಕೆ ಕಡಿಮೆ ಇರೋ ಮಾತು ಆಡ್ಬೋದು. ಯಾರೂ ಕೂಡ ಅದರ ಮೇಲೆ ಏನು ಒಂದು ಕ್ರಮ ತಗೊಳ್ಳೋ ಪ್ರಶ್ನೆ ಬರಲ್ಲ. ಇವತ್ತಿನ ದಿನ ನಮ್ಮ ರಾಜಕೀಯ ಪಕ್ಷಗಳಲ್ಲಿ, ನಮ್ಮ ರಾಜ್ಯದಲ್ಲಿ BJP, ಕಾಂಗ್ರೆಸ್, JDS ಎಷ್ಟು ಉತ್ತಮ ಅಲ್ಲದಿರೋ ಮಾತಾಡ್ತಾರೆ. ಯಾರೋ ಅವ್ರ ಮೇಲೆ ರಾಜೀನಾಮೆ ಕೊಡಬೇಕು ಅಥವಾ ಜೈಲಿಗೆ ಹಾಕಬೇಕು ಇದೆಲ್ಲ ಏನಿಲ್ಲ. ನೀವು ಮಾತಾಡಿ, ನಿಮ್ಮ ತಲೆಯಲ್ಲಿ ಏನಿದೆಯೋ ವಿಚಾರಗಳು ನಿಮಗೆ ಹೇಳೋಕ್ಕೆ ಹಕ್ಕಿದೆ. ಈ ಒಂದು ರೀತಿಯಲ್ಲಿ ನನಗೇನು ಅನಿಸುತ್ತೆ ಅಂದರೆ, ಅಮಿತ್ ಶಾ ಅವರು ಜಾಸ್ತಿ ಓದಬೇಕು. ಬಾಬಾ ಸಾಹೇಬರು ವೈಜ್ಞಾನಿಕವಾಗಿ ಆಲೋಚನೆ ಮಾಡಿದ್ರೆ ಈ ಆಲೋಚನೆ ಬರಲ್ಲ. ಬಟ್ ಇದನ್ನು ಒಂದು ಹೋರಾಟ ಮಾಡಿ, ಇದನ್ನು ಎಲ್ಲೋ ಒಂದು ಕಡೆ ಬಾಬಾ ಸಾಹೇಬ್ರ ಅವಮಾನ ಮಾಡಿದೆ ಅಂತ ಮಾಡಿ, ಇದನ್ನು ಕಾಂಗ್ರೆಸ್ ಎಲ್ಲೋ ಒಂದು ಕಡೆ ಅಂಬೇಡ್ಕರ್ ಅಂತ ಭಾಳ ಒಂದು ರೀತಿ ಅವರ ಒಂದು ಸ್ವಾರ್ಥಕ್ಕೋಸ್ಕರ ದುರುಪಯೋಗ ಮಾಡ್ತಾ ಇದ್ದಾರಲ್ಲ, ಇದು ವೈಚಾರಿಕವಲ್ಲ. ಬಾಬಾ ಸಾಹೇಬ್ರನ್ನ ಹೋರಾಟ ಮಾಡಿದ್ದು ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿನೂ ದೊಡ್ಡದಾಗಿ ಸಂವಿಧಾನ ಇಟ್ಕೊಂಡು ಶರ್ಟ್ ಹಾಕ್ಕೊಂಡು ಅಂಬೇಡ್ಕರ್ ಅಂತಲೂ ಮಾಡಿದ್ದಾರೆ. ಅದ್ರ ಜೊತೆ ಕೆಲವು ದಲಿತ ಸಂಘಟನೆಗಳು ಕೂಡ ಏನು ಒಂದು ಅಂಬೇಡ್ಕರ್ ವಿಚಾರಗಳು ಅರ್ಥ ಮಾಡ್ಕೊಳ್ಳೋದಕ್ಕಿಂತ ಒಂದು ಪೊಲಿಟಿಕಲ್ ಆಗಿ ಅದು BJP ವಿರೋಧಿ ಅಂತ ನೋಡೋದು. ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ವಾದ BJP ವಿರೋಧವಾದ ಅಂತ ನೋಡಲ್ಲ. ವ್ಯವಸ್ಥೆ, ಅಸಮಾನತೆಯ ವ್ಯವಸ್ಥೆ, ಇಡೀ ರಾಜಕೀಯ ವ್ಯವಸ್ಥೆ ವಿರುದ್ಧದ ವಾದ ಅಂತ ನಾವು ನೋಡ್ತೀವಿ. ಸೊ ಅದನ್ನು ಅರ್ಥೈಸ್ಕೊಳ್ಳೋದು ಭಾಳ ಮುಖ್ಯ. ಹೋರಾಟ ಮಾಡೋಕ್ಕೆ ಎಲ್ಲರಿಗೂ ಹಕ್ಕಿದೆ, ಆದರೆ ಹೋರಾಟ ಉತ್ತಮವಾಗಿದ್ದಷ್ಟು ಅದು ಒಂದು ರೀತಿ ಹೋರಾಟಕ್ಕೂ ಬೆಲೆ ಬರುತ್ತೆ. ಸೊ ನಮಗೆ ಈ ಹೋರಾಟದಲ್ಲಿ ನನಗೆ ಅಷ್ಟೊಂದು ಸತ್ಯ ಒಂದು ಅಷ್ಟೊಂದು ಸತ್ಯ ಬೇಡಿಕೆ ಕಾಣಲ್ಲ. ಬಟ್ ನೀವು ಹೋರಾಟ ಮಾಡೋಕ್ಕೆ ನಿಮ್ಗೆ ಹಕ್ಕಿದೆ, ಹೋರಾಟ ಮಾಡಿ. ಬಟ್ ಇದು ಎಲ್ಲ ಒಂದು ಕಡೆ ಒಂದು ಪಕ್ಷಕ್ಕೆ ಸೀಮಿತ ಆಗಿ ಒಂದು ಪಕ್ಷ ವಿರೋಧ ಮಾಡೋ ಹೋರಾಟ ಹೊರತು, ಇದು ಒಂದು ನಿಜವಾಗ್ಲೂ ಅಂಬೇಡ್ಕರ್ ತತ್ವಕ್ಕೆ, ಬಾಬಾ ಸಾಹೇಬ್ರು ಕಟ್ಟಿರೋ ಸಂವಿಧಾನ ಆರ್ಟಿಕಲ್ 19 ವಾಕ್ ಸ್ವತಂತ್ರ, ಅಭಿವ್ಯಕ್ತಿ ಸ್ವತಂತ್ರದ ಅಡಿಯಲ್ಲಿ ಎತ್ತಿ ಹಿಡಿಯೋದು ಅಲ್ಲ. ಇದು ಒಂದು ಅವಮಾನ ಅಲ್ಲ ಅಂಬೇಡ್ಕರ್ಗೆ, ಇದು ಒಂದು ಅಜ್ಞಾನದ ಮಾತು ಅಂತ ನಾನು ನೋಡ್ತೇನೆ. ಸುದ್ದಿ 3 ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ.